ಫ್ರೆಂಡ್ಸ್, ನಮ್ಮ ಬೆಳೆ ಪರಿಹಾರದ ಹಣದ ವಿವರವನ್ನು ಪಡೆದುಕೊಳ್ಳಬೇಕಾದರೆ ನಮ್ಮ ರೈತರಿಗೆ ಅಥವಾ ನಮಗೆ ಫಾರ್ಮರ್ ಐ ಡಿ ಅತಿ ಮುಖ್ಯವಾದ ಐ ಡಿ ಆಗಿರುತ್ತದೆ. ಅದೇ ಥರ ನಾವು ಇವಾಗ ನಮಗೆ FID ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಲು ನಾವು ನಮ್ಮ ಆಧಾರ್ ಕಾರ್ಡ್ ಮೂಲಕ ಈ ವೆಬ್ಸೈಟ್ನಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ನಾವು ಇವಾಗ ನಮ್ಮ ಫಾರ್ಮರ್ ಐ ಡಿಯನ್ನು ಪಡೆದುಕೊಳ್ಳಲು ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಅಂತ ಕೊಡಬೇಕಾಗುತ್ತೆ. ನಾನು ಇದಕ್ಕೆ ಫ್ರೆಂಡ್ಸ್ ನೋಡ್ಬೋದು, ನಾವು ಗೆಟ್ ರಿಪೋರ್ಟ್ ಕೊಟ್ಟರೆ ನಮ್ಮ FIDಯು ಇಲ್ಲಿ ದೊರೆಯುತ್ತೆ. ನೋಡ್ಬೋದು, ನಮ್ಮ FID, ನಮ್ಮ ಹೆಸರು ಮತ್ತು PMKID ಎಲ್ಲ ಕೂಡ ಇಲ್ಲಿ ದೊರೆಯುತ್ತೆ ಫ್ರೆಂಡ್ಸ್. ಅದೇ ಥರ ನಾವು ಇವಾಗ ಈ FID ಮೂಲಕ ನಮ್ಮ ಯಾವ ಸರ್ವೆ ನಂಬರ್ಗೆ, ನಮ್ಮ ಹೊಲದ ಯಾವ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎಂದು ತಿಳಿಯೋಣ ಫ್ರೆಂಡ್ಸ್. ಮತ್ತು ನಾವು ನಮಗೆ FID ದೊರೆತ ಮೇಲೆ ನಮ್ಮ FIDಯು ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಮತ್ತು ನಮ್ಮ FIDಯು ನಮ್ಮ ಯಾವ ಹೊಲದ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎಂದು ತಿಳಿದುಕೊಳ್ಳಬೇಕಾಗುತ್ತೆ. ಅದೇ ಥರ ನಾವು ಇವಾಗ ನಮ್ಮ FIDಯು ನಮ್ಮ ಯಾವ ಬ್ಯಾಂಕ್ ಖಾತೆಗೆ ಮತ್ತು ಯಾವ ಹೊಲದ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎಂದು ತಿಳಿಯಲು ನಾವು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೋಡ್ಬೋದು, ನಾವು ಇವಾಗ ಈ ವೆಬ್ಸೈಟ್ನಲ್ಲಿ ಬಂದು ನಾವು ಮೊದಲನೇದಾಗಿ ವರ್ಷ, ಋತು ಮತ್ತು ಕ್ಲೈಮೇಟ್ ವಿಧ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿವಾಗ ಅದನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು, ನಾನು ಮೂರನ್ನು ಸೆಲೆಕ್ಟ್ ಮಾಡಿದ್ದೇನೆ. ವರ್ಷ, ಋತು ಮತ್ತು ಕ್ಲೈಮೇಟ್ಸ್ ವಿಧನ ಸೆಲೆಕ್ಟ್ ಮಾಡಿ ಇಲ್ಲಿ ಮುಂದೆ ಗೆಟ್ ಡಾಟಾ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ ಮೂಲಕ ಮತ್ತು ನಮ್ಮ FID ಮೂಲಕವೂ ನಮ್ಮ FIDಯ ಡೀಟೇಲ್ಸನ್ನು ಪಡೆದುಕೊಳ್ಳಬಹುದು. ಅದೇ ಥರ ನಾನು ಇವಾಗ ಆಧಾರ್ ಕಾರ್ಡ್ ಮೂಲಕ ನನ್ನ FIDಯ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ನನ್ನ ಹೊಲದ ಸರ್ವೆ ನಂಬರ್ ಡೀಟೇಲ್ಸ್ ಪಡೆದುಕೊಳ್ಳುತ್ತೇನೆ. ಅದೇ ಥರ ನಾವು ಇವಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ನೆಕ್ಸ್ಟ್ ಫೆಚ್ ಡೀಟೇಲ್ಸ್ ಅಂತಿದೆಯಲ್ಲ ಅದನ್ನು ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಹೆಸರು ನೋಡಬೇಕಾಗುತ್ತೆ. ನಮ್ಮ ಹೆಸರು ನೋಡಿಕೊಂಡು ಇಲ್ಲಿ ನಮ್ಮ ಹೆಸರು, ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ಫಾರ್ಮರ್ ಐ ಡಿ FID ಕೂಡ ಇಲ್ಲಿ ದೊರೆಯುತ್ತೆ ಫ್ರೆಂಡ್ಸ್. ನೋಡ್ಬೋದು, ನಮ್ಮ FID ಕೂಡ ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದೇ ಥರ ನಾವು ಇಲ್ಲಿ ನಮ್ಮ ಹೆಸರನ್ನು ನೋಡಬೇಕಾಗುತ್ತೆ. ಹೆಸರನ್ನು ನೋಡಿಕೊಂಡು ಇಲ್ಲಿ ಮುಂದೆ ಹೆಸರು ಮುಂದೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಮ್ಮ ಹೆಸರು ಮುಂದೆ ಸೆಲೆಕ್ಟ್ ಮಾಡಿದರೆ ನಮ್ಮ ಬ್ಯಾಂಕಿನ ಹೆಸರು ಗೊತ್ತಾಗುತ್ತೆ, ಯಾವ ಬ್ಯಾಂಕಲ್ಲಿ ಇದೆ ಮತ್ತು ನಮ್ಮ FID ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಮತ್ತು ಯಾವ ಸರ್ವೆ ನಂಬರ್ಗೂ ಲಿಂಕ್ ಆಗಿದೆ ಎನ್ನುವುದರ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಸರ್ವೆ ನಂಬರ್ ಕೂಡ ಇಲ್ಲಿ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಬ್ಯಾಂಕ್ ಖಾತೆ ಯಾವ ಖಾತೆಗೆ ಲಿಂಕ್ ಆಗಿದೆ ಮತ್ತು ನಮ್ಮ FID ಯಾವ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಎನ್ನುವುದರ ಮಾಹಿತಿ ಇಲ್ಲಿ ಸಿಗುತ್ತೆ ಮತ್ತು ನಮ್ಮ FIDಯು ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಅದೇ ಥರ ಮುಂದಿನ ವಿಡಿಯೋದಲ್ಲಿ ನಮ್ಮ ಬ್ಯಾಂಕ್ ಖಾತೆಗೆ KYC ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಅದೇ ಥರ ಕಂಪಲ್ಸರಿ ನಮ್ಮ ಬ್ಯಾಂಕ್ ಖಾತೆಗೂ NPCI ಮೂಲಕ DBT ಮೂಲಕ ನಮ್ಮ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಜಮಾ ಆಗುತ್ತದೆ. ಅದೇ ಥರ ಬೆಳೆ ಪರಿಹಾರದ ಹಣವು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಅಥವಾ NPCI ಮೂಲಕ DBT ನಾವು ಬ್ಯಾಂಕ್ ಖಾತೆಯು ನಮ್ಮ ಆಧಾರ್ ಕಾರ್ಡಿಗೆ NPCI ಮುಖಾಂತರ ಲಿಂಕ್ ಆಗಿದ್ದರೆ ನಮಗೆ ಬೆಳೆ ಪರಿಹಾರದ ಹಣವು ಜಮಾ ಆಗುತ್ತೆ DBT ಮುಖಾಂತರ. ಅದೇ ಥರ ಇವಾಗ ನಾವು ನಮ್ಮ ಬ್ಯಾಂಕ್ ಖಾತೆಯು ನಮ್ಮ ಆಧಾರ್ ಕಾರ್ಡಿಗೆ NPCI ಮೂಲಕ ಲಿಂಕ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ತಿಳಿಯಲು ನಾವು ಈ NPCI ವೆಬ್ಸೈಟ್ಗೆ ಬರಬೇಕಾಗತ್ತೆ. ಈ ವೆಬ್ಸೈಟ್ನ ಲಿಂಕು ಕೂಡ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಈ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ನಮಗೆ ಈ ಥರ NPCI ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಕನ್ಸ್ಯೂಮರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇದರಲ್ಲಿ ನಮ್ಮ ಭಾರತ್ ಆಧಾರ್ ಎನೇಬಲ್ ಸೀಡಿಂಗ್ ಸ್ಕ್ರೀನ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಸೀಡಿಂಗ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಲಾಸ್ಟ್ ಒನ್ನು ಗೆಟ್ ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ.
ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೋಣ. ನಾನು ಇವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನಾವು OTP ಬರುವವರೆಗೂ ವೇಟ್ ಮಾಡೋಣ. ನೋಡ್ಬೋದು ಇವಾಗ ನಮಗೆ ಆಧಾರ್ ಕಡೆಯಿಂದ ನಮಗೆ OTP ಬಂತು. OTPಯನ್ನು ಇಲ್ಲಿ ಹಾಕೋಣ. OTP ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಿದೆ ಫ್ರೆಂಡ್ಸ್, ಅದನ್ನು ಕೊಡೋಣ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ NPCI ಮಾಹಿತಿ ಇಲ್ಲಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡ್ಬೋದು ನಮ್ಮ ಆಧಾರ್ ಕಾರ್ಡ್ EKYC ಅಥವಾ NPC DBT ಆಗಿರೋದ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಯಾವ ಡೇಟಿಗೆ, ಯಾವ ಟೈಮಿಗೆ, ಮತ್ತು ಆ್ಯಕ್ಟಿವ್ ಅಥವಾ ಇನ್ಆ್ಯಕ್ಟಿವ್ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ಇವಾಗ ನಾವು ಮುಂದೆ ನಮ್ಮ ಬೆಳೆ ಪರಿಹಾರದ ಹಣದ ವಿವರವನ್ನು ಪಡೆದುಕೊಳ್ಳಬಹುದು. ಅದೇ ಥರ ನಾವು ಇವಾಗ ಈ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಮೇಲ್ಗಡೆ ನೋಡ್ಬೋದು ಫ್ರೆಂಡ್ಸ್, ಇಯರು, ಋತು ಮತ್ತು ಕ್ಲೈಮೇಟ್ ಟೈಪ್ ಅಂತ ಬರ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವು ಮೂರನ್ನು ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ನಾನು ಇವಾಗ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನು ಇವಾಗ ಮೂರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಗೆಟ್ ಡಾಟಾ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ ನಮ್ಮ ಆಧಾರ್ ಕಾರ್ಡ್ ಮೂಲಕ ಮತ್ತು ನಮ್ಮ FID ಮೂಲಕ ಮತ್ತು ಇವಾಗ ಮೊಬೈಲ್ ನಂಬರ್ ಮೂಲಕ ಹೇಗೆ ನಮ್ಮ ಬೆಳೆ ಪರಿಹಾರದ ಹಣವನ್ನು ಚೆಕ್ ಮಾಡಿಕೊಳ್ಳೋದ್ರ ಬಗ್ಗೆ ನೋಡೋಣ. ಅದೇ ಥರ ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಒನ್ನು ಸ್ಟೇಟಸ್ ಬೆಳೆ ಪರಿಹಾರದ ಹಣದ ಸ್ಥಿತಿ ನನ್ನ ಅಪ್ಲಿಕೇಶನ್. ಫ್ರೆಂಡ್ಸ್, ನಾವು ನಮ್ಮ FIDಗೆ ಯಾವ ಸರ್ವೆ ನಂಬರ್, ಬ್ಯಾಂಕ್ ಪಾಸ್ಬುಕ್ ಮತ್ತು FIDಯ ಸ್ಥಿತಿಯನ್ನು ತಿಳಿದುಕೊಂಡ ಮೇಲೆ ಮೇನ್ ಆಗಿ ನಾವು ನಮ್ಮ ಎಲ್ಲ ಸ್ಥಿತಿಗಳು ಸ್ಟೇಟಸ್ ಆ್ಯಕ್ಟಿವ್ ಇರೋದರಿಂದ ನಮ್ಮ ಬೆಳೆ ಪರಿಹಾರದ ಹಣದ ಸ್ಥಿತಿಯನ್ನು ತಿಳಿಯಲು ನಾವು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಅಂದರೆ ನಮಗೆ ಯಾವ ವರ್ಷದ ಎಷ್ಟು ಹಣವು ನಮ್ಮ ಖಾತೆಗೆ, ಯಾವ ಬ್ಯಾಂಕಿಗೆ, ಯಾವ ಡೇಟಿಗೆ, ಎಷ್ಟು ಅಮೌಂಟು ಯಾವ ಬೆಳೆಗೆ ಜಮಾ ಆಗಿದೆ ಎಂದು ತಿಳಿದುಕೊಳ್ಳಲು ನಾವು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ವರ್ಷವನ್ನು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಮತ್ತು ಋತುವನ್ನು ಸೆಲೆಕ್ಟ್ ಮಾಡೋಣ. ಮತ್ತು ವಿಪತ್ತನ್ನು ಸೆಲೆಕ್ಟ್ ಮಾಡಿ ಮತ್ತು ಗೆಟ್ ಡಾಟಾ ಕೊಡೋಣ. ಗೆಟ್ ಡಾಟಾ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಅಂತ ಬಂದಿದೆ. ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಹೆಸರನ್ನು ನೋಡಬೇಕಾಗುತ್ತೆ. ಇಷ್ಟೊಂದು ನಮ್ಮ ಗ್ರಾಮದ ರೈತರ ಇಷ್ಟೊಂದು ಹೆಸರು ಇರುತ್ತೆ. ಇಲ್ಲಿ FID ಇರುತ್ತೆ, ರೈತರ ಹೆಸರು ಇರುತ್ತೆ. ಮತ್ತು ಅದೇ ಥರ ಇಲ್ಲಿ ನಮ್ಮ ಹೆಸರನ್ನು ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ನನ್ನ ಹೆಸರನ್ನು ನೋಡಿಕೊಂಡು ನನ್ನ ಹೆಸರನ್ನು ಸೆಲೆಕ್ಟ್ ಮಾಡುತ್ತಿದ್ದೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಹೆಸರನ್ನು ಸೆಲೆಕ್ಟ್ ಮಾಡಿದ ಮೇಲೆ ನನ್ನ ಬೆಳೆ ಪರಿಹಾರದ ಹಣದ ಸಂಪೂರ್ಣವಾದ ವಿವರ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಯಾವ ಬ್ಯಾಂಕಿಗೆ ನನ್ನ ಬ್ಯಾಂಕ್ ಬೆಳೆ ಪರಿಹಾರದ ಹಣವು ಜಮಾ ಆಗಿದೆ ಮತ್ತು ಅಮೌಂಟು ಕೂಡ ವಿಮೆಯ ಮೊತ್ತ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಹಣ ಸಂದಾಯದ ಸ್ಥಿತಿ ಸಕ್ಸಸ್ಫುಲ್ಲಿ ಮತ್ತು ಯಾವ ದಿನಾಂಕದಂದು ಯಾವ ಸಂದಾಯದ ವಿಪತ್ತಿನ ರೀತಿ ಮತ್ತು ಯಾವ ಕಾಲದಲ್ಲಿ ಯಾವ ವರ್ಷದ ಬೆಳೆ ಪರಿಹಾರದ ಹಣದ ವಿವರವು ನಮ್ಮ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಸಿಗುತ್ತೆ. ಮತ್ತು ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಡಾಟಾ ಎಂಟ್ರಿಯ ವಿವರ ಮತ್ತು ನಮ್ಮ ಸರ್ವೆ ನಂಬರ್, ಯಾವ ಸರ್ವೆ ನಂಬರಿಗೆ, ಯಾವ ಬೆಳೆಗೆ ಮತ್ತು ಯಾವ ಎಕರೆಗೆ ಯಾವ ಅಮೌಂಟ್ ಕೂಡ ಇಲ್ಲಿ ದೊರೆಯುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ಇದೇ ಥರ ನಾವು ನಮ್ಮ ಬೆಳೆ ಪರಿಹಾರದ ಹಣದ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.